ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ ಬಿ ಜೆ ಪಿಗೆ, ಹಂಗಾಗಿದೆ ಅವರಿಗೆ. ಬರಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ತಲೆ ಕೆಟ್ಟಿದೇನು ರೀ? ಆಯ್ತು ರೀ, ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಿ ಎಷ್ಟು IT ಕಂಪ್ನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ ಇವರು? ಹೇಳಿ ಸ್ವಾಮಿ, ಯಾಕೆ ಏನು ನಿಮ್ಮ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗನ ಸಿಂಗಪೂರ್ ಮಾಡಿಲ್ಲ ಇವರು? ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್. ಎಲ್ಲದಕ್ಕೂ ಎಲ್ಲ ಜಿಯಾಗ್ರಫಿಕಲ್ ಲೊಕೇಶನ್ಸಿಗೂ ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ. ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗಕ್ಕೆ ಬರ್ತದ? ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬರ್ತದೆ. ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ. ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರ್ಬೋದು, ಹುಬ್ಳಿಗೆ ಇರ್ಬೋದು, ಇದಕ್ಕೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅದಕ್ಕೆ 371J ಇರೋದು, ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸನ್ನು ಮಾಡ್ತಾ ಇರೋದು, ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು, ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು, ಅದಕ್ಕೆ ನಾವು ಅಲ್ಲಿ ESIC ತಂದಿದ್ದು. ಇವ್ರೇನು ಮಾಡಿದ್ದಾರೆ ಹೇಳಿ ಬಿ ಜೆ ಪಿಯವರು? 370 ಅದು ಇರೋ KKRDB ದುಡ್ಡನ್ನು ಕೂಡ ಇವ್ರು RSSಗೆ ಕೊಟ್ರಲ್ಲ. ದೆವ್ವ ಮತ್ತು ದೆವ್ವದ ನೆರಳು ಸರ್, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ವಿರುದ್ಧ ಸಾಕಷ್ಟು ಟೀಕೆಗಳು ಇಲ್ಲ. ವಾಟ್ ಎವರ್ ಇಟ್ ಈಸ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೇನು ರೀ? ನಂದು ಭಾಳ ಸಿಂಪಲ್ ಪ್ರಶ್ನೆ ಇದೆ. ಒಂದು ಸಂಘಟನೆ ಇದೆ, ನಿಮ್ಮದಿರ್ಬೋದು, ನಂದಿರ್ಬೋದು. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು, ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ? ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ? ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗಲಿ ಬಿಡಿ. ನೀವೇನು ಸಂಬಳ